ವಿಥೌಟ್ ಎನಿ ಎಕ್ಸ್ಟರ್ನಲ್ ಫ್ಯೂಯಲ್ ಅಂತ. ಈಗ ಮಾಡ್ತೇವೆ, ಅಟಾಮಿಕ್ ಎನರ್ಜಿ ಇದೆ, ಅದರ ಎಕ್ಸ್ಟರ್ನಲ್ಲು, ಥರ್ಮಲ್ಲು, ಇದು ಹಾಗೆ ಕೋಲನ್ನು ಹಾಕಿ ಹೀಟ್ ಮಾಡ್ತೀವಿ. ಹೈಡ್ರೋ ಎಲೆಕ್ಟ್ರಿಕ್ ಬರ್ತಾ ಇದೆ, ಎಲ್ಲದಕ್ಕಿಂತ ಮುಂಚೆ ಅದು ಬಂದಿದ್ದು. ಪ್ಯೂರೆಸ್ಟ್ ಫಾರ್ಮ್ ಆಫ್ ಅದು, ಪೊಲ್ಯೂಷನ್ ಆಗಲ್ಲ. ಹೀಗೆ ಯೋಚನೆ ಮಾಡ್ತಾ ಇರೋವಾಗ ಪುರುಷ ಸೂಕ್ತ ಯಾರು ಕೇಳಿಲ್ಲ? ಸಾಮಾನ್ಯವಾಗಿ ಎಲ್ಲರೂ ಕೇಳಿದ್ದೀವಿ. ಎಷ್ಟೋ ಜನ ಬಾರ್ ರಿಸೈಟ್ ಮಾಡ್ತಾನೆ ಇರ್ತಾರೆ. ಓಹ್, ಭಾಳ ಆನಂದವಾಗಿದೆ, ಭಾಳ ಚೆನ್ನಾಗಿದೆ ಅಂತ ಅಂದ್ಕೋತೀವಿ ನಾವು ಪುರುಷ ಸೂಕ್ತ ಏನು ಅಂತ. ಹಾಗಾದರೆ ಆದರೂ ಪುರುಷ ಸೂಕ್ತ ಹೌದು ಅಂದರೆ ನಾನು ಎಲ್ಲ ಕೇಳಿದ್ದೀನಿ ಅಂತಂದರೆ ಸರಿ. ಅದಕ್ಕೆ ಯಾರ್ಯಾರು ಗೊತ್ತಿದ್ದೆ ಅವ್ರಿಗೆಲ್ಲ ನಮಸ್ಕಾರ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಪುರುಷ ಸೂಕ್ತ ಬಗ್ಗೆ ನಿಮ್ಗೆ ಏನು ತಿಳಿದಿದೆ ಅಂತ ಕೇಳ್ತೀವಿ. ಕೋರ್ಸ್ ಮೋಸ್ಟ್ ಆಫ್ ಅಸ್ ಡೋಂಟ್ ನೋ ಎನಿಥಿಂಗ್, ನಮ್ಗೆ ಗೊತ್ತೇ ಇಲ್ಲ. ರಿಸೈಡ್ ಮಾಡದೆ ಆನಂದ ಪಡ್ತೀವಿ, ಒಂಥರ ಮನಸ್ಸಿಗೆ ಶಾಂತಿ. ಅವ್ರದ್ದು ಯಾವುದೇ ವೇದ ಮಂತ್ರಗಳನ್ನು ಮಾಡಿದರೂ ಶಾಂತಿ ಸಿಗುತ್ತೆ. ಹೀಗಿರುವಾಗ ಪುರುಷ ಸೂಕ್ತದಲ್ಲಿ ಅಂದರೆ ಯಾರಿಗಾರು ಗೊತ್ತು ಅಂತಂದರೆ ದಯವಿಟ್ಟು ಬಂದ್ಬಿಟ್ಟು ಹೇಳ್ಬೋದು, ಇಷ್ಟರ ಬಗ್ಗೆ ಇದು ಗೊತ್ತು ನನಗೆ ಪುರುಷ ಸೂಕ್ತದ ಬಗ್ಗೆ, ನಾನು ಹಂಚ್ಕೋತೀನಿ ಅಂತ ಹೇಳ್ಬೋದು. ಅದು ಸರಿ, ಕೇಳೋಕ್ಕೆ ಭಾಳ ಆನಂದವಾಗಿರುತ್ತೆ. ಯಾರಿಗಾರು ಗೊತ್ತಿತ್ತು ಅಂತಂದರೆ ಅವ್ರು ಬಂದು ಹೇಳಿದ್ರೆ ನನಗೆ ಮತ್ತು ಕುತೂಹಲ ಇರುತ್ತೆ. ಗೊತ್ತು ಅಂದರೆ ಅದ್ರ ಬಗ್ಗೆ ಏನು ಗೊತ್ತು ಅದು ಪುರುಷ ಸೂಕ್ತ ಹೇಳ್ತಾ ಇರ್ತೀವಿ. ಇದು ವಿಷ್ಣು ಇದು ಅಂತ ಅಷ್ಟು ಗೊತ್ತು ನನಗೆ. ಈಗ ಒಂದು ಕಥೆ ಕೇಳಿದ್ದೀವಿ, ನಳ ಮಹಾರಾಜನ ಕಥೆ ಕೇಳಿದ್ದೀವ ನಾವು. ಅವ್ರೇನು ಮಾಡ್ತಿದ್ರಂತೆ, ಅವ್ರು ನಳಪಾಕ ಅಂತಂದರೆ ಅಡುಗೆ ಮಾಡೋದಕ್ಕೆ ಮಹಾರಾಜ ಶನಿ ಪ್ರಭಾವದಿಂದ ಆ ಸ್ಥಿತಿ ಬಂದು ಅವ್ರೇನು ಮಾಡ್ತಿದ್ರಂತೆ, ಒಲೆ ಹಚ್ಚೋದಕ್ಕೆ 2 ಹುಲ್ಲುಗಳು ತಂದು ಹೊರಗಡೆ ಬಂದ್ಬಿಟ್ಟು ಹೀಗೆ ಹಚ್ಬಿಟ್ಟು ಒಲೆ ಹಚ್ತಿದ್ದಂತೆ. ಅಲ್ಲಿ ಬೆಂಕಿ ಕಡ್ಡಿ ಇನ್ನೊಂದು ಬೇರೆ ಯಾವ ರೀತಿಯೂ ಉಪಯೋಗಿಸ್ತಿಲ್ಲ. ಬರೋರು ಸೂರ್ಯನ ಬೆಳಕು ತೋರಿಸೋದು, ಹಚ್ಚೋದು. ಹೇಗಪ್ಪ ಇದು ಆಶ್ಚರ್ಯ. ಅಂದರೆ ಅದು ಯಾವುದೋ ಒಂದು ಶಕ್ತಿ ಇತ್ತು, ಅವರಲ್ಲಿ ಅದು ಮಾಡ್ತಾಯಿದ್ರು. ಇದನ್ನು ಈಗ ನೋಡಿ, ನಾವು ಹೀಗೆ ಹೋಗ್ತಾ ಇರೋವಾಗ ನಮ್ಮಲ್ಲಿ ಈಗ ನಾವು 10 ವರ್ಷ ಹಿಂದೆಯೇ ಓದಿದ್ದೆ ಇದ್ರ ಬಗ್ಗೆ. ಪುರುಷ ಸೂಕ್ತಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು, ಅಲ್ಲಿ ಏನೇನೋ ಕೋಡಿಫಿಕೇಷನ್ ಇದೆ, ಅದನ್ನೆಲ್ಲ ನಾವು ತೊಗೊಂಡ್ರೆ ಒಂದು 10 ವರ್ಷದ ಹಿಂದೆಯೇ ಇತ್ತು. ಒಬ್ಬ ಇಂಜಿನಿಯರು ಏನು ಸ್ವಲ್ಪ ವೇದಿಕೆ ಇದನ್ನು ಕಲ್ತಿದ್ದಾರೆ. ಅವ್ರಿಗೇನೋ ಯೋಚನೆ ಬಂದು, ಏನು ಪುರುಷ ಸೂಕ್ತ ಇದು, ವಿಜ್ಞಾನದ ಜೊತೆಯಲ್ಲಿ ಏನು ಸಂಪರ್ಕ ಇದಕ್ಕೆ ಅಂತ ಯೋಚನೆ ಬಿಟ್ಟು, ನಾನು ಪೇಪರ್ ಓದಿದ್ದು 10-15 ಗಂಟೆ, ಅವ್ರಿಗೆ ಯೋಚನೆ ಬಂದಿದ್ದು 20 ವರ್ಷದ ಹಿಂದೆಯೇ. ಅವರು ಹೀಗೆ ಸುಮ್ಮನೆ ನೋಡ್ಕೊಂಡು ನಕ್ಷತ್ರ ನೋಡ್ತಾ ಇದೆ, ಯೋಚನೆ ಮಾಡ್ತಾ ಏನೋ ಇದೆ ಇರೋದು, ಏನೋ ಇದೆ ಅಂತ ಅವ್ರಿಗೆ ಯೋಚನೆ ಇರ್ತಾ ಇದೆ. ಅವರೊಬ್ಬರೇ ಎಂಜಿನಿಯರ್ ಆ್ಯಕ್ಚುಲಿ, ಇನ್ನೂ ಆಗ್ತಾನೆ ಅವರ ಇದು ಸ್ಟಾರ್ಟ್ ಆಗಿದ್ದದು. ಅವ್ರಿಗೆ ಯಾರು ನಾವು ನೀವು ಏನು ಗೊತ್ತಪ್ಪ ಅದು, ಅದ್ರ ವಿಜ್ಞಾನದ ಜೊತೆಲಿ ಏನಾದ್ರು ಕನೆಕ್ಷನ್ಸ್ ಇದೆಯಾ ಅಂತಂದರೆ ಸುಮ್ಮನೆ ಏನು ಹೇಳ್ತಾರೆ ಅಂತ ಉಡಾಫೆ ಮಾಡ್ತೀವಿ ನಾವು ಖಂಡಿತ. ಯಾಕಂದ್ರೆ ನಮ್ಮ ಮುಂಚೆ ಈಗ 50 ವರ್ಷ ಹಿಂದೆ ಟಿ ವಿ ಬಗ್ಗೆ ಏನಾದ್ರು ಹೇಳಿದ್ರೆ ಅದು ಹ್ಯಾಕ್ ಸಾಧ್ಯ ಅಂತ ಹೇಳ್ತಿದ್ವಲ್ಲ, ಈಗ ಟಿ ವಿ ಬರ್ತಾ ನೋಡ್ತಾ ಇರ್ತೀವಿ ನಾವು. ಅದೇ ಥರ ಎಲ್ಲ ಇದಕ್ಕೂ ಇದಕ್ಕೊಂದು ಯಾವುದೇ ಆಗಲಿ, ಈಗ ಅದರಲ್ಲಿ ಒಂದು ಮಂತ್ರ ಬರುತ್ತೆ. ಅದರಲ್ಲಿ ಒಂದು ಅಂದರೆ
ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹು ರಾಜನ್ಯ ಕೃತಃ ಊರು ತದಸ್ಯ ಅಜ್ಞೈಷ ಪದ್ಮಾಗಂ ಶೂದ್ರೋ ಅಜಾಯತ ಅಂತಿದೆ. ಇದು ಸಾಮಾನ್ಯವಾಗಿ ಯಾರು ಪುರುಷ ಸೂಕ್ತ ಬರುತ್ತೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಏನಪ್ಪ ಆ ಎಂಜಿನಿಗೆ ಯೋಚನೆ ಬಂತು, ಅದೇಗೆ ಆ ದೇವ್ರ ಮುಖದಲ್ಲಿದ್ದ ಬ್ರಾಹ್ಮಣ ಹುಟ್ಟುಬಿಟ್ಟಂತೆ. ಹಾಗಂದ್ರೆ ಏನರ್ಥ? ತೋಳುಗಳಿಂದ ಕ್ಷತ್ರಿಯ ಬಂದಂತೆ. ವಾಟ್ ಈಸ್ ಏನದ್ರ ಅರ್ಥ ಅಂತ ಏನೋ ಇದೆ ಇದರಲ್ಲಿ, ಸಮಥಿಂಗ್ ಈಸ್ ದೇರ್. ಸುಮ್ಮನೆ ಹಾಗೆ ಬರೆದಿಲ್ಲ ಅಂತ ಅವ್ರಿಗೆ ಯೋಚನೆ. ಯಾವ ಡಿಕ್ಷ್ನರಿನಿ ನೋಡಿ ಅದರಿಂದ ನಮಗೇನು ತಿಳಿಯೋದಿಲ್ಲ. ಅದು ಆಶ್ಚರ್ಯ ಆಗ್ತಾಯಿದೆ. ಇದು ಸಾಧ್ಯನೇ ಇಲ್ಲ. ಮುಖದಿಂದ ಬ್ರಾಹ್ಮಣ ಹುಟ್ಟೋದಾಗಲಿ, ಕ್ಷತ್ರಿಯ ತೋಳಿಂದ ಹುಟ್ಟೋದಾಗಲಿ, ವೈಶ್ಯ ಹೊಟ್ಟೆಯಿಂದ ಹುಟ್ಟೋದಾಗಲಿ, ಹೀಗೆ ಯಾವುದೇ ಆಗಲಿ ಸಾಧ್ಯವಿಲ್ಲ ಅಂತ ಅವ್ರಿಗೆ ಅರ್ಥಾಯಿತು. ಆದರೆ ಇಲ್ಲೇನೋ ಒಂದು ಮರ್ಮ ಇದೆ ಅಂತ ಯೋಚನೆ ಬರ್ತಾಯಿತ್ತು. ಎಷ್ಟೋ ಪಂಡಿತರನ್ನು ಕೇಳಿದರು, ಕಾಶಿಗೆ ಹೋದ್ರು, ಅಲ್ಲೋದ್ರು, ಇಲ್ಲೋದ್ರು, ಎಲ್ಲರೂ ಕ್ಯಾನ್ ಎಕ್ಸ್ಪ್ಲೈನ್ ವಾಟ್ ಇಟ್ ಈಸ್ ಅಂತ ಗೊತ್ತಾಗಲೇ ಇಲ್ಲ. ಎಷ್ಟೋ ಕಡೆ ಹಿಮಾಲಯಕ್ಕೆ ಹೋದರು, ಅಲ್ಲಿ ಯಾವುದೋ ಸಾಧು ಸಂತಗಳನ್ನೆಲ್ಲ ಹಿಡಿದ್ರು, ಏನು ಇದರ ಅರ್ಥ, ಹೇಗೆ, ಏನು ಅಂತ ಶುರು ಮಾಡಿದ್ರು. ಇದರ ಅರ್ಥ ಏನು? ಆಗ ಒಂದು ಕಾಲದಲ್ಲಿ ಹೀಗಿತ್ತಂತೆ, ಇನ್ನೂ ಹೇಳ್ತಾರಂತೆ. ದೇವತೆಗಳಿದ್ದಾರ, ನಾರಾಯಣ ದೇವರನ್ನೇ ಕಟ್ ಮಾಡಿಬಿಟ್ಟು ಒಂದು ಕಂಬಕ್ಕೆ ಕಟ್ಬಿಟ್ಟು ತುಂಡು ಮಾಡಿಬಿಟ್ಟು ಯಜ್ಞಕ್ಕೆ ಸಮರ್ಪಿಸ್ತಿದ್ರಂತೆ. ಹೀಗೆ ಸಾಧ್ಯನಾ? ದೇವರನ್ನ ತಗೊಂಡು ತುಂಡು ಮಾಡಿ ಆ ಯಜ್ಞಕ್ಕೆ ಹವಿಸ್ಸಾಗಿನ ಕೊಡೋಕ್ಕಾಗತ್ತೆ? ಅವನಿಗೆ ಅರ್ಪಿಸೋದು, ಅವನ್ನೇ ಕೊಂದ್ಬಿಟ್ಟು ಅವನಿಗೆ ಅರ್ಪಿಸೋದಂತೆ. ಏನಿದೆ ಅರ್ಥ? ಏನೋ ಸಮಥಿಂಗ್ ಇದೆ ಅಂತ ಯೋಚನೆ ತಲೆ ಕೆಡ್ಸ್ಕೊಂಡು ಎಲ್ಲ ಕಡೆಗೂ ಹೋದರು. ಅವರು ಸರಿಯಾಗಿ ಉತ್ತರ ಯಾರಿಗೂ ಸಿಗಲಿಲ್ಲ ಅವರಿಗೆ. ಅವರು ಹಠ ಬಿಡಲಿಲ್ಲ. ಹಠ ಬಿಡ್ತಾ ಹೀಗೆ ಹೋಗ್ತಾ ಯಾರೋ ಅಲ್ಲಿ ಕಾಶಿಗೆ ಹೋದರು. ಅಲ್ಲಿ ಯಾರೋ ಗುರುಗಳು ಸಿಕ್ಕಿದ್ರು ಅವರಿಗೆ. ಆ ಗುರುಗಳು ಹೇಳಿದರು, ನಿನ್ನ ಪ್ರಶ್ನೆ ಸರಿಯಾಗಿದೆಪ್ಪ, ಕರೆಕ್ಟು. ಆ ಮುಖದಿಂದ ನಾರಾಯಣ ಬರ್ತಾನೆ ಅಂತೇನು, ನಾರಾಯಣ ತುಂಡು ಮಾಡಿಬಿಟ್ಟು ಅವನ ಹವಿಸ್ಸನ್ನು ಕೊಡೋದು ಅಂತೇನು, ನಿನ್ನ ಪ್ರಶ್ನೆ ಚೆನ್ನಾಗಿದೆ ನೋಡು. ಈ ನಿನ್ನ ಜಿಜ್ಞಾಸೆ ಇದೆಯಲ್ಲ, ಅದ್ರ ಮೇಲೆ ಜಾಸ್ತಿ ರಿಸರ್ಚ್ ಮಾಡೋ ನೀನು, ನಿಮಗೆ ಅರ್ಥ ಆಗುತ್ತೆ. ಅದು ಖಂಡಿತ ನೀವು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೆ. ಅವನು ತಲೆ ಮೇಲೆ ಕೈ ಇಟ್ಟಂತೆ. ಅಷ್ಟೇ, ಇನ್ನೇನೆ ಅವರು ಇನ್ಯಾವ ಬಿಟ್ಟು ಹೇಳ ತಲೆ ಮೇಲೆ ಕೈ ಇಟ್ಟರು. ಆಗ ಇದ್ದಕ್ಕಿದ್ದಾಗ ಇವರಿಗೆ ಏನೋ ಒಂಥರ ಜುಮ್ ಅಂತೈತ, ಯಾವುದೋ ಬೇರೆ ಪ್ರಪಂಚಕ್ಕೆ ಹೋದಾಗಾಯ್ತಂತೆ. ಏನೋ ಅವ್ರ ಮನಸ್ಸಲ್ಲಿ ಏನೇನೋ ಬಂತಂತೆ. ಅವ್ರ ಹೆಸರು ಪ್ರೊಫೆಸರ್ ಸತೀಶ್ ಚಂದ್ರ ಅಂತ. ಆ ವಿಜ್ಞಾನಿ, ಆ ಇಂಜಿನಿಯರ್ ಹೆಸರು ಸತೀಶ್ ಚಂದ್ರ ಅಂತ. ಪುರುಷ ಸೂಕ್ತದಲ್ಲಿ ಒಟ್ಟು 24 ಶ್ಲೋಕ ಇದೆ. ಮೊದಲೇ 14 ಶ್ಲೋಕಗಳು ಲೋಕಗಳಿಗೆ ಪೂರ್ವ ನಾರಾಯಣ ಅಂತಲೇ ಹೇಳ್ತಾರೆ. ಉಳಿದ 8 ಶ್ಲೋಕಗಳಿಗೆ ಉತ್ತರ ನಾರಾಯಣ ಅಂತ ಗುರುತಿಸ್ತಾರೆ. ಪೂರ್ವ ನಾರಾಯಣದಲ್ಲಿ 16 ಶ್ಲೋಕಗಳಿಗೆ ವಿವರಣೆ ಕೊಟ್ಟು ಪ್ರೊಫೆಸರ್ ಸತೀಶ್ ಚಂದ್ರ ಇದ್ದಾರಲ್ಲ ಅವರು ಕೊಟ್ಟರು. ಅದನ್ನು ನಾವು ಇಂಗ್ಲೀಷ್ ಮಾಡಿದರೆ ಏನಪ್ಪ ಅಂದರೆ ಕೋಡೆಡ್ ವರ್ಡ್ ಫಾರ್ ಜನ್ರೇಷನ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ಪುರುಷ ಸೂಕ್ತ ಅಂತ ಒಂದು ಹೆಡ್ಡಿಂಗ್ ಕೊಟ್ಬಿಟ್ಟು ಶುರು ಮಾಡಿದರು. ಕೋಡೆಡ್ ವರ್ಡ್ ಫಾರ್ ಜನ್ರೇಷನ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ಪುರುಷ ಸೂಕ್ತ. ಅವರೇನಂದರೆ ಈ 10,000 ವರ್ಷದ ಹಿಂದೆ ಮಹಾಮನಿಗಳು ಕೋಡ್ ಮಾಡಿ ಅದನ್ನು ಮಾಡಿರುವಂಥ ಶ್ಲೋಕಗಳು. ಅದು ಈ ಟೆಕ್ನಾಲಜಿಯನ್ನು ಡಿಕೋಡ್ ಮಾಡೋಕ್ಕೆ ನಮ್ಗೆ ಆಗ್ತಾಯಿಲ್ಲ. ಮಧ್ಯ ಯುಗದಲ್ಲಿ ಯಾವಾಗಲೂ ಹೋಯಿತು ಇದು ನಮಗೆ. ಇನ್ನೂ ಬೇಕಾದ ನಾವು ಸಾಧ್ಯನೇ ಇಲ್ಲ. ನಾವು ಅರ್ಗಿಸ್ಕೊಳ್ಳೋಕೆ ಏನು ತಿಳ್ಕೊಳ್ಳೋಕ್ಕೂ ಅರ್ಥ ಆಗ್ತಾಯಿಲ್ಲ. ಈ ಪ್ರೊಫೆಸರ್ ಸತೀಶ್ ಚಂದ್ರ ಆ ಕಾಲದಲ್ಲಿ ಶುರು ಮಾಡ್ತಾ ಅವ್ರು ಏನೋ ಒಂದು ಸಿದ್ಧಿ ಬಂತು. ಅವರು ಹೇಳಿದ್ರು, ಪುರುಷ ಸೂಕ್ತದಲ್ಲಿ ವಿದ್ಯುತ್ ಅಂದರೆ ಕೇಳರಿಯದ ಕಾಲದಲ್ಲಿ ಬರೆದಿಟ್ಟ ಶ್ಲೋಕ, ಯಾವ ಕಾಲದಲ್ಲಿ ಬರೆದಿಟ್ಟರೋ ಗೊತ್ತಿಲ್ಲ. ಅದರಿಂದ ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಅವ್ರು ಏನೋ ಗೊತ್ತಾಯಿತು, ಏನೋ ಡಿಸೈನ್ ಮಾಡಿದ್ರು, ಯಾವುದೋ ಒಂದು ಎಂಜಿನ್ನ ಡಿಸೈನ್ ಮಾಡಿದ್ರು. ಅದಕ್ಕೆ ಅವ್ರ ತಾಯಿನೂ ಕೇಳ್ತಾರಂತೆ. ಅವ್ರ ತಾಯಿ ಹೇಳ್ತಾ ಇದ್ದೆ, ನೀನು ಯೋಚನೆ ಮಾಡ್ತಿರೋ ಸರಿ ಇದೆ, ನಾನು ಡಿಸ್ಕರೇಜ್ ಮಾಡಲ್ಲ, ಇದೇ ಸಮಥಿಂಗ್, ನೀನು ಮುಂದುವರಿಯೋದಕ್ಕೆ ಏನು ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಯಾರು ಅವ್ರು ಡಿಸ್ಕರೇಜ್ ಮಾಡಲಿಲ್ಲ. ಸೊ ಅವರು ಒಂದು
ಯಂತ್ರ ಅಂದರೆ ಒಂದು ಟೆಕ್ನಿಕಲ್ ಇದನ್ನು ಮಾಡಿದ್ರು, ಒಂದು ಎಂಜಿನನ್ನು ಮಾಡಿದರು. ಈ ಯಂತ್ರದಲ್ಲಿ ಪ್ರತಿ ಒಂದು ನಟ್ಟು ಬೋಲ್ಟು ಎಲ್ಲನೂ ಪುರುಷ ಸೂಕ್ತದಲ್ಲಿ ಏನೇನು ಉಲ್ಲೇಖಿಸಿದ್ದಾರೋ ಅದನ್ನು ಅರ್ಥ ತಗೊಂಡು ಹಾಗೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಒಂದು ಪದಕ್ಕೆ 5-6 ಅರ್ಥ ಇರುತ್ತೆ. ಅದನ್ನು ನಾವು ಕರೆಕ್ಟ್ ಯಾವುದು ಅಂತ ಮಾಡೋದಕ್ಕೆ ಬಹಳ ಸಂಸ್ಕೃತ ಮಹಾ ಪಂಡಿತರಿಗೆ ಗೊತ್ತಾಗುತ್ತೆ. ಇಲ್ಲದೆ ನಾವು ಏನೋ ಅದು ಅಂತ ತೊಗೊಂಡ್ಬಿಡ್ತೀವಿ. ಅದಕ್ಕೆ ಇವರು ಹೇಳ್ತಿರ್ತಾರೆ ಒಂದೊಂದು ಇದನ್ನು ಒಂದೊಂದು ಸೈಜು ಸ್ಪೇಸು ಎಲ್ಲ ಮಾಡಿ ತಯಾರು ಮಾಡಿದ್ರು ಅವರು. ಆಗ 20 ವರ್ಷದ ಹಿಂದೆನೇನೋ 15 ವರ್ಷದ ಹಿಂದೆನೋ ಅವರು ಒಂದು ರೈಟಪ್ ಒಂದು ಥೀಸಿಸನ್ನು ಕೊಟ್ಟರು ಕರ್ನಾಟಕ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ. ಬಟ್ ಅವ್ರು ತಗೊಂಡ್ರು, ಎಲ್ಲ ಇಟ್ಟರು, ಹೋಯಿತು ಅದು. ಹಾಗೆ ಭಾಳ ವರ್ಷ ಆಯಿತು. ಸೊ ನಿಂತೆ ಹೋಯಿತು. ಆ ಟೈಮಲ್ಲಿ ನಾಸಾದಿಂದ ಒಂದು 21 ಇಂಜಿನಿಯರ್ಗಳು ತಂಡ ಬಂದತ್ತೆ. ಏನು ನಾವು ಕೇಳೋಣ ಅಂತ ಬಹಳ ಆಸಕ್ತಿ ಇತ್ತು ಅವರಿಗೆ. ಅಲ್ಲ, ಒಂದೊಂದು ಸಣ್ಣ ಮಾತನ್ನು ಅವರು ಹೇಳಿದರು. ಇವ್ರು ಹೇಳಿದ್ದೇನೆ ಹೀಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಏನಪ್ಪ ಅಲ್ಲ. 20 ದಿವಸ ಇತ್ತು. 20 ದಿವಸನೂ ಸ್ಟಡಿ ಮಾಡಿ ಹೋಗಿದ್ದರು. ಅದನ್ನು ಜಾಯಿಂಟ್ ಟೆಕ್ನಾಲಜಿ ಹಾಗೆ ಪೇಟೆಂಟ್ ರೂಪದಲ್ಲಿ ಹೊರಗೆ ಬಂದಿದೆ ಈಗ. ಅದಕ್ಕೆ ಪವರ್ ಜನರೇಷನ್ ಫ್ರಮ್ ಪುರುಷ ಸೂಕ್ತ ಎಂದ ಹೆಸರನ್ನು ಕೊಟ್ಟಿದ್ದಾರೆ. ಇದನ್ನು ಈ ಟೆಕ್ನಾಲಜಿಗೆ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಬ್ಬರು ಸೈಂಟಿಸ್ಟ್ ಮುಂದೆ ಬಂದರು. ಅವ್ರು ಯಾರೋ ಅಲ್ಲ, ಮೇಡಮ್ ಕ್ಯೂರಿಯ ಮೊಮ್ಮಗಳು. ಅವರು ಭಾರಿ ಸೈಂಟಿಸ್ಟ್. ಆಕೆ ಬಂದು ಸ್ಟಡಿ ಮಾಡಿದ್ರು ಇಲ್ಲಿ ಪ್ರತಿಯೊಂದು. ಅವ್ರಿಗೂ ಭಾಳ ಅರ್ಥ ಆಯ್ತಂತೆ, ಅದು ಭಾಳ ಇದಾಯ್ತಂತೆ. ಸರಿ, ಮುಂದಿನ ಪ್ರಾಜೆಕ್ಟ್ ನೀವು ಮಾಡಿ, ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತಂದವರು ಮೇಡಮ್ ಕ್ಯೂರಿ. ಅವರು ಪುರುಷ ಸೂಕ್ತನ ನೀರು ಕುಡಿದಂತೆ ಅರ್ಥ ಮಾಡ್ಕೊಂಡ್ರಂತೆ ಅವರು. ನಮಗಿನ್ನೂ ಏನು ಅರ್ಥ ಇಲ್ಲ, ನಾನು ಬರೀ ರಿಸೈಡ್ ಮಾಡ್ತೀವಿ, ಅದು ನೋಡ್ಕೊಂಡು ಮಾಡ್ತೀವಿ. ಬಾಯಿಗೆ ಬರೋದು ಇಲ್ಲ ನನಗೆ. ನೋಡ್ಕೊಂಡು ಮಾಡಿದ್ರು ಆ ಪ್ರೊನೌನ್ಸಿಯೇಷನ್ನು ಎಷ್ಟೋ ಜನಕ್ಕೆ ಬರೋಲ್ಲ. ಎಷ್ಟೋ ದಿನ ಅಭ್ಯಾಸ ಮಾಡೋರಿಗೆ ಪ್ರೊನೌನ್ಸಿಯೇಷನ್ ಬರುತ್ತೆ. ಇಲ್ಲ ಏನೋ ಅರ್ಧಂಬರ್ಧ ಸೇರ್ಕೊಂಡು ಅರ್ಧ ನುಂಗ್ಕೊಂಡು ಹೇಳ್ತೀವಿ ನಾವು. ಆ ಸ್ಥಿತಿಲೇ ಇದ್ದೀವಿ ನಾವು. ಇದನ್ನು ನರೇಂದ್ರ ಮೋದಿ ಬಂದ ಮೇಲೆ ಇದನ್ನು ಹೇಳ್ತಾರಂತೆ, ನೋಡಿ ಈ ಪ್ರಾಜೆಕ್ಟ್ ಹೀಗಿದೆ ಅಂತ. ಅವರು ಓಹೋ, ಅವರು ದೊಡ್ಡ ನಮಸ್ಕಾರ, ಇಂಥ ಕೆಲಸ ನೀವು ಮಾಡ್ತಾಯಿದ್ದೀರ, ಮಾಡಿ, ನಾನು ಏನೇನು ಯಾವ ಥರ ಹೆಲ್ಪ್ ಬೇಕಾದ್ರೂ ಮಾಡ್ತೀನಿ ಅಂತ ನರೇಂದ್ರ ಮೋದಿಯವರು ಹೇಳಿದಂತೆ. ದುಡ್ಡು ಕಾಸು ಬೇಕಾ ಅಂತಂದರೆ, ಆದರೆ ಅವ್ರು ಹೇಳಿದರು, ಇಲ್ಲ ನನಗೆ ದುಡ್ಡು ಬೇಕಿಲ್ಲ, ಕಾಸು ಬೇಕಿಲ್ಲ, ನನಗೆ ನಿಮ್ಮ ಸರ್ ಎಸ್ ಮುಂದೆ ಮಾಡು ಅಂತ ಹೇಳಿದ್ರೆ ಸಾಕು, ನನಗೆ ಮುಂದುವರಿತೇನೆ, ದುಡ್ಡು ಕಾಸು ಬೇಕಿಲ್ಲ ಅಂತ ಹೇಳ್ತಾರಂತೆ. ಇಮ್ಮಿಡಿಯೇಟಾಗಿ ಸೈನ್ ಮಾಡಿಬಿಟ್ಟು ಓಕೆ ಐ ಕ್ಯಾನ್ ಗೋ ಅಹೆಡ್, ಎಲ್ಲರೂ ಯಾವ ಥರ ಬೇಕಾದ್ರೂ ಮಾಡು, ಭೂಮಿ ಬೇಕಾದ್ರೆ ಭೂಮಿ ಕೊಡ್ತೀನಿ, ಇದು ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರು. ಈಗ ಅದರ ಭಾಗವಾಗಿ ಗುಜರಾತ್ನಲ್ಲಿ ಪುರುಷ ಸೂಕ್ತದ ಪ್ರಕಾರ ಒಂದು ಡಿಕೋಡೆಡ್ ವರ್ಷನ್ ಇದೆ. ಪವರ್ ಜನರೇಷನ್ ಒಂದು ಘಟಕನ ಓಪನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬೆಂಗಳೂರು ಒಂದು ಓಪನ್ ಮಾಡಿದೆ. ಅದೆಲ್ಲ ಇನ್ನೂ ಅಂಥ ಪ್ರವರ್ಧಮಾನ ಬಂದಿಲ್ಲ, ರಿಸರ್ಚೇ ನಡೀತಿದೆ ಅದುವೇ. ಆಗ ಇವರು ದುಡ್ಡು ಇರಲಿಲ್ಲ, ಬೇಡ ಅಂತಂದು ಗೌರ್ಮೆಂಟು. ಆ ದುಡ್ಡಿಗೆ ಮುಂದೆ ಬಂದವರು ಅರೇಬಿಯಾದ ಯಾರೋ ಬಂದರು, ಅವರು ನಾನು ದುಡ್ಡು ಕೊಡ್ತೀನಿ ಅಂದರು. ನೋಡಿ, ಇಲ್ಲಿ ಈ ಟೆಕ್ನಾಲಜಿನ ಆವಿಷ್ಕಾರ ಮಾಡಿದ್ದು ಒಬ್ಬ ಬ್ರಾಹ್ಮಣ, ಅದನ್ನು ಪೂರ್ತಿಯಾಗಿ ತಿಳ್ಕೊಂಡಿದ್ದು ಒಬ್ಬ ಕ್ರಿಶ್ಚಿಯನ್. ಹಾಗೆ ಮಲೇಷಿಯಾದ ರಾಜನಂತವನು, ಅವನಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. $1 ಬಿಲಿಯನ್ ನಾನು ಇದಕ್ಕೆ ಕೊಡ್ತೀನಿ, ಮಾಡಿ ಮುಂದೆ ಅಂತ ಹೇಳ್ತೇನೆ. ಅಂದರೆ ಅದಕ್ಕೆ ಜಾತಿ ಮತ ಭೇದ ಏನಿರಲಿಲ್ಲ, ಎಲ್ಲರೂ ಚರ್ಚೆ ಮಾಡೋಣ ಅಂತ ಮಾಡಿರುತ್ತೆ. ಇದನ್ನು ನೋಡಿ ಅಮೇರಿಕಾದ ಸೈಂಟಿಸ್ಟ್ಗಳೆಲ್ಲ ಏನು ಇದು ಮಾಡ್ತಾಯಿದ್ದಾನೆ, ಈ ಟೆಕ್ನಾಲಜಿ ಆಗುತ್ತಾ ಹೇಗೆ ಅಂತ ಭಾಳ ಇದು ಮಾಡ್ತಾಯಿದ್ರಂತೆ ಅವರು. ಆದರೆ ಲೋ ವೋಲ್ಟೇಜನ್ನು ಯಾವುದೋ ಒಂದು ಸಣ್ಣ ಯಂತ್ರ ಮಾಡಿದಾರಂತೆ, ಅದು ತೋರಿಸಿದ್ರಂತೆ. ಬಟ್ ಅದು ದೊಡ್ಡ ಪ್ರಮಾಣದಲ್ಲಿ ಬೇಕು.
ಮುಂದೆ ಇನ್ನು 300 ವರ್ಷದ ತನಕ ಈ ನಮ್ಮ ಇಂಧನ ಇರುತ್ತೆ. ಆಮೇಲೆ ಏನು ಮಾಡಬೇಕು ಅನ್ನೋದ್ರೆ ಈ ಥರ ಯಾವುದೋ ಒಂದು ಆವಿಷ್ಕಾರ ಮಾಡಲೇಬೇಕು. ಇನ್ನು ನಮ್ಮ ಹತ್ರ ರಿಸೋರ್ಸಸ್ ಸಿಗೋದು 300 ಇಯರ್ಸ್ ಇರುತ್ತೆ ಪೆಟ್ರೋಲಿಯಂ. ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ. ಆಗ ಅವ್ರು ಹೇಳ್ತಾರೆ, ಅವರು ಅಮೇರಿಕನ್ ಸೈಂಟಿಸ್ಟು, ಇದನ್ನೆಲ್ಲ ಪೂರ್ತಿ ನಾವು ಆನ್ಲೈನ್ ಮಾಡಿದ್ದೀವಿ. ಅದರಲ್ಲಿ ಲೋವೆಸ್ಟ್ ವೋಲ್ಟೇಜ್ ಎಷ್ಟಾಗುತ್ತೆ ಆ್ಯಂಡ್ ಹೈಯೆಸ್ಟ್ ವೋಲ್ಟೇಜ್ ಎಷ್ಟು ಮಾಡ್ಬೋದು ಅಂತ ಇದನ್ನು ನಾವು ಕಂಡುಹಿಡಿಬೇಕು ಅಂತಂದರೆ ಅದಕ್ಕೆ ಪ್ರೊಫೆಸರ್ ಸತೀಶ್ ಚಂದ್ರನ್ ನಕ್ಬಿಟ್ಟು, ಅದರಲ್ಲಿ ಏನೂ ಬೇಕಿಲ್ಲ ನಿಮಗೆ, ಯಾವ ಕ್ಯಾಲ್ಕುಲೇಟರ್ ಇಲ್ವೆಲ್ಲ, ಕಂಪ್ಯೂಟ್ರು ಬೇಕಿಲ್ಲ ನೀವು ಹೆಲ್ಪ್ ಮಾಡೋದಕ್ಕೆ, ಸೂಪರ್ ಕಂಪ್ಯೂಟ್ರು ಬೇಕಿಲ್ಲ, ಅದು ಪುರುಷ ಸೂಕ್ತದಲ್ಲೇ ಇದೆ, ಅದರಲ್ಲೇ ನಾವು ತೆಗಿಬೋದು. ಅದು ಯಾವ ಶ್ಲೋಕದಲ್ಲಿ ಇದೆ ಅಂತಲೂ ಹೇಳಿದ್ರಂತೆ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಮಾಡಿದ್ರೆ ಪ್ರತಿಯೊಂದು ಗೊತ್ತಾಗುತ್ತೆ ಅಂತ ಹೇಳಿದ್ರೆ. ಸೊ ಹೀಗೆ ಸಪ್ತಾಭ್ಯಾಸಂ ಪರಿದಯ ತ್ರಿಸಪ್ತ ಸವಿಧ ಪುತಾಹ. ಇದರ ಅರ್ಥ ಏನು ಅಂತಂದರೆ 7 × 7 × 7 7 ಕ್ಯೂಬು, ಅದೇ ಲೋವೆಸ್ಟ್ ವೋಲ್ಟೇಜ್ ಅಂತ, ಅಂದರೆ 343 7 × 7 × 7 ಲೋವೆಸ್ಟ್ ವೋಲ್ಟೇಜ್ ಆಗುತ್ತೆ. ಅದನ್ನೆಲ್ಲ ಬರೆದಿಟ್ಟಿದ್ದಾರೆ. ಹಾಗೆ ಹೈಯೆಸ್ಟ್ ವೋಲ್ಟೇಜ್ ಏನಪ್ಪ ಅಂದರೆ 7 × 3 × the power of 21 ಅಂತ ಹೇಳ್ತಾರೆ. 7 × 3 × the power of 21 ಅಂತಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ, ಕರೆಕ್ಟ್ ಪ್ರಿಸಿಷನ್ನಾಗಿ ಮಾಡಿದರೆ ಅದು 1400 ಅಂತ ಹೇಳಿದ್ರಂತೆ. ಅಪ್ರಾಕ್ಸಿಮೇಟ್ಲಿ 1400 ವೋಲ್ಟ್ ಇದು ಕಿಲೋವ್ಯಾಟ್ ಅಂತ ಏನೋ ಹೇಳಿದರು. ಈ ಕ್ಯಾಲ್ಕುಲೇಷನು ಬೇಕಲ್ಲ, ಏನೂ ಬೇಕಲ್ಲ, ಇಷ್ಟು ಮಾಡ್ಬೋದು ಅಂತ ಇದೆ ಇದರಲ್ಲಿ. ಅದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬೇಕು. ಆ ಎಂಜಿನ್ ಸ್ಟಾರ್ಟ್ ಮಾಡಬೇಕಾದ್ರೆ, ಅಂದರೆ ರೋಟರು ಇದ್ರದ್ದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದೇ ಮ್ಯಾಗ್ನೆಟಿಕ್ ಫೀಲ್ಡನ್ನು ಡೆವಲಪ್ ಮಾಡಬೇಕು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಮಾಡಬೇಕಾದ್ರೆ ಯಾವುದಾದ್ರು ಎಂಜಿನ್ ಬೇಕು, ಯಾವುದಾದ್ರು ಒಂದು ಥರ ತಿರುಗಬೇಕು. ಹೈಡ್ರೋಜನ್ ಆದರೆ ಅದ್ರ ಮೇಲೆ ಬೀಳುತ್ತೆ, ತಿರುಗ್ತಾ ಇರುತ್ತೆ. ಇದಾದರೆ ಸ್ಟೀಮ್ ಬರುತ್ತೆ, ಥರ್ಮಲ್ ಆದರೆ ಸ್ಟೀಮು. ಇದರಲ್ಲೂ ಅಟಾಮಿಕ್ ಇದರಲ್ಲೂ ಸ್ಟೀಮೇ ಬರುತ್ತೆ. ಅದೇ ಥರ ಹಾಗೇ ತಿರುಗಬೇಕು ಇದು. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅಂದರೆ ವಿ ಹ್ಯಾವ್ ಟು ಟ್ಯಾಪ್ ದ ಎನರ್ಜಿ ಇದರಿಂದ ಅಟ್ಮಾಸ್ಫಿಯರಿಂದ ಟ್ಯಾಪ್ ಮಾಡಬೇಕು ಅಂತ. ಈಚೆಗೆ ನಾವು ಕೇಳಿದ್ದೀವಿ, ಅಟ್ಮಾಸ್ಫಿಯರ್ ಟ್ಯಾಪ್ ಮಾಡಿ ಪ್ರಾಣಿಕ್ ಕ್ಯೂರಿಂಗ್ ಅಂತಿರುತ್ತೆ. ಏನೋ ಹೀಗೆ ಮಾಡ್ತಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಮಾಡೋದು ಹೀಗೆ. ಅಂದರೆ ಲೋವೆಸ್ಟ್ ಎನರ್ಜಿ ಸಾಕು, ಅದರಿಂದ ಯಾವುದೇ ಕಾಯಿಲೆನೂ ಕ್ಯೂರ್ ಮಾಡ್ತೀನಿ ಅಂತ. ಬಟ್ ಅದಕ್ಕೆ ಭಾಳ ಜ್ಞಾನ ಬೇಕು. ಈಗ ಬೇಕಾದಷ್ಟು ಜನ ಮಾಡ್ತಾಯಿದ್ದಾರೆ ಅಂತ, ಯಾರು ಎಷ್ಟೇ ಸಕ್ಸಸ್ ಇದೆಯೋ ಅದು ಗೊತ್ತಿಲ್ಲ. ಅದು ಪ್ರಾಣಿಕ್ ಅನ್ನೋದು ಅದೇ ಏನೂ ಇಲ್ಲದೇನೆ. ಈಗ ಕ್ಷುಮಂತ್ರಗಳಿರ್ತಾರೆ ಹಿಂದಿನ ಕಾಲದಲ್ಲಿ ನೋಡಿ. ಈಗ ಯಾವುದೋ ಉಳುಕಿತು ಅಂತಂದರೆ ಅದೇನೋ ಕುಡ್ಗೋಲು ತಂದ್ಬಿಟ್ಟು ಹೀಗೆ ಮಾಡೋರು, ಹೋಗೇ ಬಿಡೋದು. ಹೇಗೆ ಹೋಗ್ತಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಹಾಗಾಗಿತ್ತು. ಹಾಗೆಯೇ ಇದು ಯಾವುದೋ ಅದಕ್ಕೆ ನಜರ್ಲಗ್ಗೈ ಅಂತ ಹಿಂದಿಲಿ ಹೇಳ್ತಾರೆ, ಅದೇ ದೃಷ್ಟಿ ಆಗುತ್ತೆ ಅಂತ. ಅದಕ್ಕೆ ನಾನೇ ಒಂದು ನನ್ನ ಉದಾಹರಣೆನೇ ಹೇಳ್ತೀನಿ, ದೃಷ್ಟಿ ಹೇಗಾಗುತ್ತೆ ಅಂತ. ಆಗೋದು ನಿಜ ಅನಿಸುತ್ತೆ ನನಗೆ. ಅದು ಯಾವುದೋ ಒಂಥರ ಎನರ್ಜಿ ಅಲ್ಲಿ ಬರುತ್ತೆ, ಅದು ನಮಗೇನೋ ಇದು ಮಾಡುತ್ತೆ. ನನ್ನಿದೇನೆ ಹೇಳ್ತೀನಿ. ಹೀಗೆ ನಾನು ಒಂದು ಫೌಂಡ್ರಿ ಕೆಲಸ ಮಾಡ್ತಾಯಿದ್ದೆ. ನಂದು ಒಂಥರ ಮೇಲೆ ಮಟ್ಟಕ್ಕೆ ಹೋಗ್ತಾಯಿತ್ತು ಚೆನ್ನಾಗಿ ನಡೆಯಿತು. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ರೆ ರೆಕಗ್ನೈಸ್ ಮಾಡ್ತಿದ್ರು, ಇದೇ ಆಯಿತು. ಹಾಗೆ ನನ್ನ ಓಲ್ಡ್ ಫ್ರೆಂಡು, ನಾನು ಮುಂಚೆ ಶಹಬಾದ್ ಅಂತಿದೆ, ಅಲ್ಲಿದ್ದೆ. ಅಲ್ಲಿ ಭಾಳ ಕಷ್ಟದಲ್ಲೇ ಇದ್ದೆ. ಯಾಕೆಂದರೆ ಸಂಬಳ ಅನ್ನೋದು ಕಡಿಮೆ ಬರ್ತು, ಮನೇಲಿ 5-6 ಜನ ಇದ್ದರು, ಹೇಗೋ ಇದು ಮಾಡ್ತಿದ್ದೆ. ಅಂಥದ್ರಲ್ಲಿ ಕೆಲವರು ಸಾಲನೂ ಕೊಡ್ತಿದ್ದೆ. ಅಲ್ಲಿ ಒಬ್ಬ ಫ್ರೆಂಡು, ಅವನಿಗೂ ಕೊಟ್ಟಿದ್ದೆ. ಅವನು ಡೈಲಿ ಹೋದ, ಭಾಳ ಮೇಲೆ ಬಂದುಬಿಟ್ಟ. ಹೀಗೆ ನಾನು ಚಂಡೀಗಢಲ್ಲಿ ಇದ್ದಾಗ ಬಂದರು ಅವರು. ನೋಡಿದ್ರು ನಾನು ಸ್ಥಿತಿ ನೋಡಿ, ಓ ನೀನು ಈ ಬಿಟ್ಟು ಬಂದುಬಿಟ್ಯಾ, ಈ ಥರ ಮಾತಾಡಿದ್ರು ನೋಡಿ. ಅದೇನು ಕೋಯಿನ್ಸಿಡೆನ್ಸು, ನೆಕ್ಸ್ಟ್ ಡೇ ಅದು ಫೌಂಡೇಶನ್ ಏನೋ ದೊಡ್ಡ ಪ್ರಾಬ್ಲಮ್ ಅಂತು. ಅದೊಂದು ನನ್ನ ತಲೆ ಮೇಲೆ ಬಂತು. ಇನ್ನೇನು ನನ್ನ ಇದೇ ಹೋಯ್ತು ಅನ್ನೋ ಹಾಗೆ ಆಗೋಯಿತು. ಹೇಗೋ ಅದು ಕಷ್ಟದಿಂದ ಹೊರಗೆ ಬಂದೇನೋ.
ನೌಕರಿನೇ ಹೋಗೋ ಸ್ಥಿತಿನೂ ಬಂದಿತ್ತು. ಅಂದರೆ ದೃಷ್ಟಿ ಬೀಳುತ್ತೆ ಅನ್ನೋದಕ್ಕೆ ನನಗನ್ಸುತ್ತೆ ಅದು ಯಾವುದೋ ಆವತ್ತು ಹೇಳಿ ನೆಕ್ಸ್ಟ್ ಡೇ ಶುರುವಾಯ್ತು ನನಗೆ. ಅಯ್ಯೋ ಈ ಮಟ್ಟಿಗೆ ಬಂದ್ಬಿಟ್ಟೆ ನೀನು ಒಂಥರ ಮಾತು ಹೇಳಿದ ರೀತಿ, ನೀನು ಎಲ್ಲ ಬರೋಕ್ಕಾಗತ್ತೆ, ನೀನು ಆ ಥರ ಇದ್ದೆ, ಈ ಥರ ಹೇಗಾಗತ್ತೆ ಅನ್ನೋ ಥರ ಹೇಳ್ಬಿಟ್ರು. ಅಂದರೆ ಆ ಎನರ್ಜಿ ಅನ್ನೋದು ಇದೆ. ದೃಷ್ಟಿಯನ್ನು ತೆಗೆಯೋದು ಹಿಂದೆ ಅದೇ ಯಾಕೆ ಕಪ್ಪು ಹಾಕ್ತಾರೆ ಅಂದರೆ ಆ ಕೆಟ್ಟ ಎನರ್ಜಿನೆಲ್ಲ ಹೀರ್ಕೊಳ್ಳುತ್ತೆ ಅಂತ ಕಪ್ಪು ಹಾಕ್ತಾರೆ. ಅದು ಆ ಕಾಲದಲ್ಲೂ ಗೊತ್ತು ಬ್ಲ್ಯಾಕ್ ಇದು ಎನರ್ಜಿನ ಹೀರ್ಕೊಳ್ಳುತ್ತೆ ಅಂತ. ಇದನ್ನು ಆ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ, ಅದನ್ನೆಲ್ಲ ಲಿಂಕ್ ಮಾಡಿದೆ ನಾನು. ಆಮೇಲೆ ನಳ ಮಹಾರಾಜಂದೂ ನೋಡಿದೆ, ಯೋಚನೆ ಮಾಡಿದೆ, ಇದೇನೋ ಇದೆ ಅಂತ. ಆಮೇಲೆ ಇವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈ ಮಂತ್ರ ಹೇಳಿದ್ನಲ್ಲ ಮುಂಚೆ, ಬ್ರಾಹ್ಮಣೋಸ್ಯ ಮುಖಮಾಸಿತ್ ಅಂದರೆ ಮುಖದಿಂದ ಬ್ರಾಹ್ಮಣ ಅಂದರೆ ಇಲ್ಲಿ ತಲೆ ಅವ್ರು ಹೇಳಿದ್ದು, ಅಲ್ಲಿ ಇಂಟೆಲಿಜೆನ್ಸ್ ಅನ್ನೋದು ಇಟ್ಟಿರುತ್ತೆ. ಬಾಹು ರಾಜನ್ಯ ಕೃತಃ, ರಾಜ ಅಂದರೆ ಕ್ಷತ್ರಿಯ, ಬಾಹು ಅವನಿಗೆ ಶಕ್ತಿಯ ಬೇಕು, ಹೋರಾಡೋದಕ್ಕೆ ಶಕ್ತಿ ಬೇಕು. ಊರು ತದಸ್ಯ ಯದ್ವೈಶ್ಯ ಅಂತ ಗೊತ್ತಾಯ್ತಾ. ವೈಶ್ಯಂಗೆ ಊರು ಅಂದರೆ ತೊಡೆ ಇದು ಇರಬೇಕು, ಅವ್ನು ವ್ಯವಹಾರ ಚೆನ್ನಾಗಿ ಗೊತ್ತಿರಬೇಕು, ವಾಣಿಜ್ಯ ಬಗ್ಗೆ ಗೊತ್ತಿರಬೇಕು, ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರಬೇಕು ಅವನು. ಆಗ ಅವನು ಇದಾಗ್ತಾನೆ. ತದ್ಭಾಗಂ ಶೂದ್ರೋ ಅಜಾಯತಾತ. ಹೀಗೆ ಇವನಿಗೆ ಕಾಲು ಶಕ್ತಿ ಇರಬೇಕು ಕೆಲಸ ಮಾಡೋನಿಗೆ, ಉಳೋದಕ್ಕೆ. ಈ ಥರ 4 ಇದು ಮಾಡೋದು. ಅದು ಜಾತಿ ಅಂತಲ್ಲ, ಉದ್ಯೋಗದ ಬಗ್ಗೆ. ಈಗ ಯಾರು ಎಂಜಿನಿಯರ್ ಮಾಡಿದ್ರೆ ಅವ್ರು ಎಂಜಿನಿಯರು ಅಂತಾರೆ, ಡಾಕ್ಟರ್ ಮಾಡಿದ್ರೆ ಡಾಕ್ಟ್ರು ಅಂತಾರೆ, ಚಮ್ಮಾರ ಅಂದರೆ ಇನ್ನು ಹೊಲಿಯವನು ಅಂತ ಹೇಳ್ತಾರೆ. ಅದೆಲ್ಲ ಒಂದು ಉದ್ಯೋಗದ ಹೆಸರು ಕೊಟ್ಟರು. ಆಗಲೂ ಉದ್ಯೋಗಕ್ಕೋಸ್ಕರ ಅದು ಹೆಸರು ಕೊಟ್ಟಿದ್ದು. ಇದು ಆ್ಯಕ್ಚುಲಿ ಅನ್ಟಚಬಿಲಿಟಿ, ಕೀಳು ಮೇಲು ಏನೂ ಇರಲಿಲ್ಲ ಆ ಕಾಲದಲ್ಲಿ. ಯಾವುದೋ ಒಂದು ಮಧ್ಯಯುಗದಲ್ಲಿ ಅದು ಬಂದಿದೆ. ಅದನ್ನು ನಾವು ಬಿಡಿಸ್ಕೊಳಕ್ಕಾಗಲ್ಲ. ಯಾವ ಮಾತಾಡಿದ್ರು ಇವರು ಪ್ರಗತಿಪರರು, ಇವರಿಂದ ಆಯ್ತಾಯಿತು, ಮನುಸ್ಮೃತಿ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ. ಮನುಸ್ಮೃತಿ ಆ ಕಾಲಕ್ಕೆ ಅದು ಕರೆಕ್ಟಾಗಿತ್ತು. ಅದು ಏನೂ ಯಾರು ಓದೂ ಇರಲ್ಲ, ಅದ್ರ ಬಗ್ಗೆ ಕಾಮೆಂಟ್ ಕೊಡ್ತಾ ಇರ್ತೀವಿ. ನಮಗೇನು ಗೊತ್ತಿಲ್ಲ ಮನುಸ್ಮೃತಿ, ಯಾರು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅವರು ಯಾರೋ ಒಬ್ಬರು ಪಾಲಿಟಿಕ್ಸ್ ಹೇಳ್ತಾರೆ, ಮಾತು ಬಾಯಿ ಬಂದಿದ್ದು ಹೇಳ್ತಾ ಇರ್ತಾರೆ. ಆ ಥರ ಅಲ್ಲ ಅಂತ ಹೇಳಿದ್ರು. ಈ ಥರ ಹೇಳಿರೋದು ಈ ಥರ 4 ಇದು ಹೇಗೆ ಬಂತು ಅಂದರೆ ಪ್ರೊಫೆಷನನ್ನು ಗುರುತಿಸ್ಬಿಟ್ಟು ಹೆಸರು ಕೊಟ್ಟರು. ಸೊ ಇದನ್ನು ಅದಕ್ಕೆ ಪೂರ್ತಿ ತಿಳ್ಕೊಳ್ಳದೆ ಯಾರೂ ಏನೂ ಮಾತಾಡ. ತಲೆ ಬೇಕು, ಶಕ್ತಿ ಬೇಕು, ವ್ಯವಹಾರ ಚತುರ್ಥಿ ಬೇಕು. ಹಾಗೇನೆ ನಮಗೆ ಬೇಕಾದ ಆಹಾರನೂ ಬೇಕು. ಅದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದನ್ನು. ಅದಕ್ಕೆ ಆಗ ಹುಟ್ಟಿದ್ರಲ್ಲಿ ಜಾತಿಯನ್ನು ಇದು ಮಾಡ್ತಿರ್ಲಿಲ್ಲ. ಅವ್ರ ಪ್ರೊಫೆಷನ್ ಯಾರು ತಗೋತಾರೋ ಅವ್ರು ಆ ಇದರಲ್ಲೇ ಹೋಗೋರು. ಈಗಲೂ ಅಷ್ಟೇ ಎಷ್ಟು ಜನ ಎಂತೆಂಥವ್ರು ಬರ್ತಾರೆ. ಅಬ್ದುಲ್ ಕಲಾಂ ನೋಡಿ ಯಾವ ಥರ ಇದ್ದರು, ಯಾವ ಥರ ಬಂದರು ಅಲ್ಲಿ ಬೆಳಿಗ್ಗೆ, ಅವ್ರನ್ನ ರೆಕಗ್ನೈಸ್ ಮಾಡಿಯೇ ಮಾಡ್ತೀವಿ ನಾವು. ಅದಕ್ಕೋಸ್ಕರ ನಾವು ಇದು ವ್ಯವಹಾರ ಬರೋಕ್ಕೆ ಅದು ಇದಾಯಿತು. ಈ ಜಾತಿ ಅನ್ನೋದು ಅನ್ನಿಸ್ತು. ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಇವರು ಇಳಿದೇ ಬಿಟ್ಟರು. ಇವರು ಬೆಂಗಳೂರಲ್ಲಿ ಒಂದು ಸ್ಯಾಟಲೈಟ್ ಟೌನ್ ಇದೆಯಂತೆ, ಒಂದು 50 ಎಕರೆ ಜಾಗ ಇದೆ, ಅದು ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ 400 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ತಯಾರಿಸೋ ಉದ್ದೇಶ ಇದೆ. ಅದು ಯಾವಾಗ ಆಗುತ್ತೆ, ಅದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಗುಜರಾತ್ನಲ್ಲೂ ಒಂದು ಪ್ಲ್ಯಾಂಟ್ ಇದೆ. ಇದು ಈಗ ಪ್ರಾಬಲಿ 5-10 ವರ್ಷ ಹಿಂದಿಂದ ಸ್ಟಾರ್ಟ್ ಆಗಿದೆ. ಇದು ಅದಕ್ಕೆ ಮುಂಚೆ ಸುಮ್ಮನೆ ಅವ್ರಿಗೆ ಯೋಚನೆ ಬಂದಿದ್ದು 20 ವರ್ಷದ ಹಿಂದೆ. ಪೇಪರಲ್ಲೂ ಬಂದಿತ್ತು, ನಾನು ನೋಡಿದ್ದೀನಿ, ಇನ್ನೂ ಜ್ಞಾಪಕ ಇದೆ, ಪೇಪರಲ್ಲೂ ಬಂತು. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಬೇಕಾದಷ್ಟು ಇದು ದೇಶಗಳು ಬಂದಿದೆ, 21 ದೇಶಗಳು ಬಂದಿದೆ. ನಮಗೂ ಇದನ್ನು ಕೊಡಿ, ಈ ಟೆಕ್ನಾಲಜಿ ಕೊಡಿ, ಪೇಟೆಂಟ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರಂತೆ. ಈಗ ಸದ್ಯದಲ್ಲಿ ಯಾವ ಮಟ್ಟದಲ್ಲಿ ಅಂತ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ಅದು ನಡೀತಾನೆ ಇದೆ. ಅಂದರೆ ವಿ ಕ್ಯಾನ್ ಹೋಪ್ ಒನ್ ಡೇ ವಿ ವಿಲ್ ಟ್ಯಾಪ್ ದ ಎನರ್ಜಿ ಅರೌಂಡ್ ಅಂತ. ನಮ್ಮ ದೇಶದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಮುಂದಿನ ದೇಶದಲ್ಲಿ ಆಗುತ್ತೆ ಅಂತ ಹೇಳ್ತೀವಿ. ಇಷ್ಟು ಮಟ್ಟಿಗೆ ಸ್ವಲ್ಪ ನಾನು ಸ್ಟಡಿ ಮಾಡಿ ನಾನು ತಿಳಿದಿರೋಷ್ಟು ಹೇಳ್ತಾ ಇದ್ದೀನಿ. ನಿಮಗಿಲ್ಲಿ ಯಾರಿಗಾರು ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿದ್ರೆ ಅದನ್ನು ಬೆಳಕನ್ನು ಎಲ್ಲರಿಗೂ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹರಿ